ನವಿತಾ, ಇವತ್ತಿನ ಪಂದ್ಯ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಏನು ನಡೀತಾ ಇದೆ, ಇವತ್ತಿನ ಪಂದ್ಯದಲ್ಲಿ ಒಂದು ಕೈ ಮೇಲು ತೂಕ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ತಂಡವೇ ಇದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ SRHಗೆ ನಾಯಕನನ್ನು ಆಯ್ಕೆ ಮಾಡೋದ್ರಲ್ಲೇ ಸಾಕಷ್ಟು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಅಂತಿಮವಾಗಿ ಇಶಾನ್ ಕಿಶನನ್ನು ನಾಯಕನನ್ನಾಗಿ ಈ ಬಾರಿಯ ಸೀಸನ್ಗೆ SRH ಆಡಳಿತ ಮಂಡಳಿ ಆಯ್ಕೆ ಮಾಡಿಕೊಂಡಿದ್ರೂ ಕೂಡ ಅಲ್ಲಿ ಒಂದು ಅನುಭವದ ಕೊರತೆ, ನಾಯಕತ್ವದ ಅನುಭವದ ಕೊರತೆ SRHಗೆ ಆರಂಭದಲ್ಲಿ ಕಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರು SRHನ ನಾಯಕನ ಆಗಬೇಕಿತ್ತು, ಆದರೆ ಅವರು ಇಂಜುರಿ ಆಗಿರುವಂಥ ಕಾರಣಕ್ಕಾಗಿ ಈ ಬಾರಿಯ ಸೀಸನ್ನಿಂದ ಅವರು ಹೊರಗುಳಿದಿರುವಂಥದ್ದು. ಹೀಗಾಗಿ ನಾಯಕತ್ವದಲ್ಲಿ ಅನುಭವ ಕೊರತೆ ಇರುವಂತಹ ಇಶಾನ್ ಕಿಶನ್ ಅವರು ಈ ಬಾರಿ SRH ಅನ್ನ ಮುನ್ನಡೆಸ್ತಾ ಇದ್ದಾರೆ. ಆದರೆ RCBಯ ಪಾಳ್ಯದಲ್ಲಿ ನೋಡೋದಾದರೆ ರಜತ್ ಪಟ್ಟಿದಾರಿಗೆ ಕಳೆದ 2 ಸೀಸನ್ನಲ್ಲಿ ಒಂದು ಅದ್ಭುತವಾಗಿರುವಂಥ ಅನುಭವ ಸಿಕ್ಕಿದೆ. ಅವರ ನಾಯಕತ್ವದಲ್ಲಿ 18 ಸೀಸನ್ಗಳ ಬಳಿಕ ನಾವೊಂದು ಕಪ್ಪನ್ನು ಗೆಲ್ಲೋದಕ್ಕೆ RCBಗೆ ಸಾಧ್ಯ ಆಗಿದೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರು ಒಫಿಷಿಯಲ್ ಆಗಿ ನಾಯಕನ ಸ್ಥಾನದಲ್ಲಿ ಇಲ್ಲದಿದ್ದರೂ ಕೂಡ ಅವರ ಅನುಭವ ಮತ್ತು ಅವರ ಸಲಹೆ ಸೂಚನೆಗಳು ಆನ್ ಫೀಲ್ಡ್ನಲ್ಲಿ RCBಗೆ ಸಹಕಾರಿಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಮತ್ತು ಈಗಾಗಲೇ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಈ ಒಂದು ಇಲ್ಲಿನ RCBಯ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್ ಏನಿದು ಏನು ಬ್ಯಾಟರ್ಗಳಿಗೆ ಸ್ವರ್ಗದಂತಿರುವಂತಹ ಪಿಚ್ ಅಂತಲೇ ಫೇಮಸ್ ಆಗಿರುವಂಥದ್ದು. ಹೀಗಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಇಲ್ಲಿ ಭಾಳಷ್ಟು ಏನು ವಾತಾವರಣ, ಪೂರಕವಾಗಿರುವಂಥ ವಾತಾವರಣ ಈ ಒಂದು ಸ್ಟೇಡಿಯಂನಲ್ಲಿರುತ್ತೆ. ಸಣ್ಣ ಬೌಂಡ್ರಿ ಲೈನ್ ಇರುತ್ತೆ. ಹೀಗಾಗಿ ಬಿಗ್ ಹಿಟ್ಗಳಿಗೆ, ಮ್ಯಾಕ್ಸಿಮಮ್ಗಳಿಗೆ ಅತಿ ಹೆಚ್ಚು ಅವಕಾಶ ಈ ಒಂದು ಮೈದಾನದಲ್ಲಿ ಎಲ್ಲ ಬ್ಯಾಟರ್ಗಳು, ಅದು SRH ಇರ್ಬೋದು ಅಥವಾ RCB ಇರ್ಬೋದು, ಎರಡು ಉಭಯ ತಂಡಗಳ ಬ್ಯಾಟರ್ಗಳು ಕೂಡ ಅನುಭವ ಒಂದು ರೀತಿಯ ಅವಕಾಶ ಇದ್ದೇ ಇರುತ್ತೆ. ಆದರೆ ಇವತ್ತಿನ ಪಂದ್ಯದಲ್ಲಿ ಮುಖ್ಯವಾಗಿ ಫಾಸ್ಟ್ ಬೌಲರ್ಸ್ಗಳಿಗೆ, ವೇಗಿಗಳಿಗೆ ಅನುಕೂಲವಾಗಿರುವಂಥ ವಾತಾವರಣ ಇರುತ್ತೆ. ಇದು ಒಂದು RCBಗೆ ಎಲ್ಲ ಒಂದು ಕಡೆ ಮೈನಸ್ ಆಗಬಹುದಾ ಅನ್ನುವಂಥ ಒಂದು ಚರ್ಚೆ ಅಭಿಮಾನಿಗಳ ನಡುವೆ ನಡೀತಾ ಇರುವಂಥದ್ದು. ಯಾಕೆ ಅಂತಂದರೆ ಇವತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ವೇಗಿ, RCBಯ ವೇಗಿ ಕೂಡ ಆಗಿರುವಂಥ ಜೋಶ್ ಹ್ಯಾಸಲ್ವುಡ್ ಅವರು ಕಣಕ್ಕೆ ಇಳಿತಾ ಇಲ್ಲ. ಹೀಗಾಗಿ ಅವರು ಕಳೆದ ಸೀಸನ್ನಲ್ಲಿ ಕಪ್ ಗೆಲ್ಲೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಡೆತ್ ಓವರ್ನಲ್ಲಿ ಮತ್ತು ಪವರ್ ಪ್ಲೇನಲ್ಲಿ ಯಾವ ರೀತಿಯಾಗಿರುವಂಥ ಚಾಕಚಕ್ಯತೆಯನ್ನು ಜೋಶ್ ಹ್ಯಾಸಲ್ವುಡ್ ಅವರು ಹೊಂದಿದ್ದಾರೆ ಅನ್ನೋದನ್ನು ಕಳೆದ 2-3 ಸೀಸನ್ಗಳಿಂದ ನಾವು ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಈ ಬಾರಿ ಇವತ್ತಿನ ಪಂದ್ಯದಿಂದ ಆದಿಯಾಗಿ ಮುಂದಿನ ಪಂದ್ಯಗಳಲ್ಲಿ RCBಗೆ ಜೋಶ್ ಹ್ಯಾಸಲ್ವುಡ್ನ ಒಂದು ಅನುಭವದ ಅವರ ಅನುಪಸ್ಥಿತಿ ಕಾಡುವಂಥ ಸಾಧ್ಯತೆ ಇದೆ. ಆದರೆ ಅವರ ಸ್ಥಾನವನ್ನು ತುಂಬಬಲ್ಲ ಇನ್ನೂ ಸಾಕಷ್ಟು ಯುವ ವೇಗಿಗಳಿದ್ದಾರೆ. ಅವರನ್ನು ಯಾವ ರೀತಿಯಾಗಿ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಬಳಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಸ್ವಿಂಗ್ ಕಿಂಗ್ ಅಂತಲೇ ಫೇಮಸ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು ಇವತ್ತಿನ ಪಂದ್ಯದಲ್ಲಿ ತನ್ನ ಆ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿಯನ್ನು ತಾನೇ ಖುದ್ದಾಗಿ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಹಾರ್ನ್ ಸ್ಪಿನ್ನರ್ಗಳನ್ನು ಆಡಿಸುವಂಥದ್ದು ಬಹುತೇಕ ಡೌಟ್ ಆಗಿರುತ್ತೆ. ಯಾಕೆ ಅಂತಂದರೆ ಸ್ಪಿನ್ನರ್ಗಳಿಗೆ ಈ ಒಂದು ಮೈದಾನ, ಈ ಒಂದು ಪಿಚ್ನಲ್ಲಿ ಅಷ್ಟೊಂದು ಪೂರಕವಾಗಿರುವಂಥ ವಾತಾವರಣ ಇರೋದಿಲ್ಲ. ಹೀಗಾಗಿ ಬಹುತೇಕ ಆಲ್ರೌಂಡರ್ಗಳು ಮತ್ತು ವೇಗಿಗಳು ಮತ್ತು ಬ್ಯಾಟರ್ಗಳನ್ನು ಆದ್ಯತೆ ಇಟ್ಕೊಂಡು ಪ್ಲೇಯಿಂಗ್ ಇಲೆವನ್ನ ತಯಾರು ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಮತ್ತು ಎರಡೂ ತಂಡದ ಟಾಪ್ ಆರ್ಡರ್ ಬ್ಯಾಟಿಂಗನ್ನು ನೋಡ್ತಾ ಹೋದರೆ ಅದು ಒಂದು ರೀತಿಯಲ್ಲಿ ಒಂದು ತೂಕ ಮೇಲೆ ಕೆಳಗಡೆ ಅನ್ನುವಂಥ ರೀತಿಯಲ್ಲೇ ಇರುವಂಥದ್ದು. ಜೊತೆಗೆ ಏನು ರಜತ್ ಪಟ್ಟಿದಾರ್ ಇರ್ಬೋದು ಅಥವಾ ವಿರಾಟ್ ಕೊಹ್ಲಿ ಇರ್ಬೋದು, ಫಿಲ್ ಸಾಲ್ಟ್ ಇರ್ಬೋದು, ಜೇಕಬ್ ಬೆಥೆಲ್ ಇರ್ಬೋದು, ಇವರೆಲ್ಲರೂ ಕೂಡ RCBಯ ಟಾಪ್ ಆರ್ಡರ್ನ ಬ್ಯಾಕ್ ಬೋನ್ಗಳು. ಈ 4 ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಸಿಡಿದ್ರೂ ಕೂಡ ದೊಡ್ಡ ಮೊತ್ತವನ್ನು ಕಲೆ ಹಾಕೋದಕ್ಕೆ RCBಗೆ ಸಾಧ್ಯ ಆಗುತ್ತೆ. ಆದರೆ ಒಟ್ಟಾರೆ ಹೇಳೋದಾದರೆ ಇವತ್ತಿನ ಪಂದ್ಯ RCBಯ ದೃಷ್ಟಿಯಲ್ಲೂ ಕೂಡ RCBಗೂ ಕೂಡ ಗೆಲ್ಲಬೇಕು. ಆದರೆ ಕಳೆದ RCB IPL ಸೀಸನ್ ಬಳಿಕ ಯಾವುದೇ ಪಂದ್ಯಗಳು ಕೂಡ ಚಿನ್ನಸ್ವಾಮಿಯಲ್ಲಿ ನಡೆದಿರಲಿಲ್ಲ. ಹೀಗಾಗಿ ಒಂದು ಅದ್ಭುತವಾಗಿರುವಂಥ ನೆಕ್ ಟು ನೆಕ್ ಫೈಟ್ ನಡಿಬೇಕಾಗಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ದೃಷ್ಟಿಕೋನದಲ್ಲೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ನವಿತಾ, ಥ್ಯಾಂಕ್ ಯು ಆಶಿಕ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ SRH ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ದುರಂತದಲ್ಲಿ ಮಡಿದವರ ಕುಟುಂಬದಲ್ಲಿ ಮಾತ್ರ ಇನ್ನೂ ಕೂಡ ಶೋಕ ಮಡುಗಟ್ಟಿದೆ. ಕಾಲ್ತುಳಿತಕ್ಕೆ ಬಲಿಯಾಗಿದವರ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಚಿಂತಾಮಣಿಯ ಶ್ರವಣ್ ಮನೆಯಲ್ಲಿ ಸೂತಕ ಇನ್ನೂ ಕೂಡ ಹೋಗಿಲ್ಲ. ಶ್ರವಣ್ ಸಾವಿನ ಬಳಿಕ ಶ್ರವಣ್ನ ತಾಯಿ ಹಾಸಿಗೆ ಹಿಡಿದಿದ್ದಾರೆ. ಕಣ್ಣೀರಲ್ಲೇ ಕೈ ತೊಳಿತಾ ಇದೆ ಕುಟುಂಬ. ಶ್ರವಣ್ ಕುಟುಂಬದವರನ್ನ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಮಾತನಾಡಿಸಿದ್ದಾರೆ. IPL ಕಾಲ್ತುಳಿತದ ಪ್ರಕರಣದ ಬಳಿಕ ಈಗ ಮೊದಲ IPL ಮ್ಯಾಚ್ ಸಹ ಶುರುವಾಗ್ತಾ ಇರುವಂತಹದ್ದು. ಸದ್ಯ ಕಳೆದ ಕಾಲ್ತುಳಿತ ಪ್ರಕರಣದಲ್ಲಿ ಚಿಂತಾಮಣಿ ಮೂಲದ 2 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಕುರುಟಳ್ಳಿ ಮೂಲದ ಶ್ರವಣ್ ಎಂಬ ವ್ಯಕ್ತಿಯೂ ಸಹ ಮೃತಪಟ್ಟಿದ್ರು. ಸದ್ಯ ನಾವು ಅವರ ಮನೆಯ ಬಳಿ ಇದ್ದೀವಿ. ಅವರ ಕುಟುಂಬಸ್ಥರು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಮೊದಲಿಗೆ ಅವರು ತಾತ ಇದ್ದಾರೆ, ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, 1 ವರ್ಷ ಕಳೀತಾ ಬರ್ತಾ ಇದೆ. ಇವತ್ತು
ಮತ್ತೆ IPL ಶುರುವಾಗ್ತಾ ಇದೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ IPL ಅಲ್ಲ ಸರ್, ಅದು ಜೂಜಾಟ ಸರ್. ಇದು ಕ್ರೀಡೆ ಅಲ್ಲ, ಜೂಜಾಟ ಸರ್. ಸರ್ ಈಗ 1 ವರ್ಷ ಆಗೋಯ್ತು ಸರ್. ಈಗ ಅಮ್ಮ ಅಪ್ಪ ಪರಿಸ್ಥಿತಿ ನೀವೆಲ್ಲ ಅಳ್ತಾ ಇದ್ರಿ, ಈಗ ನೋಡ್ತಾ ಇದ್ದೆ ಸಾಕಷ್ಟು ನೋವಾಗ್ತಾ ಇರುವಂಥ ಸಂಗತಿ ಇದು. ಅವ್ರ ಪರಿಸ್ಥಿತಿ ಹೇಗಿದೆ ಸರ್ ಈಗ? ಸರ್ ತುಂಬ ಇಬ್ಬರಿಗೂ ಚೆನ್ನಾಗಿಲ್ಲ ಸರ್. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಅವ್ರ ಅಮ್ಮ ತುಂಬ ಸೀರಿಯಸ್ಸು. ಅವರಪ್ಪ ಏನು ಹಂಗೆ ಹಿಂಗೆ ಓಡಾಡ್ಕೊಂಡಿದ್ದಾರೆ. ಏನೇನು ಕೆಲಸ ಮಾಡೋದಕ್ಕೆ ಅದು ಏನೂ ಆಗೋದಿಲ್ಲ. ಅವರಮ್ಮ ತುಂಬ ಸೀರಿಯಸ್ಸು. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಸರ್. ಏನಾಗಿದೆ ಸರ್ ಅಮ್ಮಗೆ ಈಗ ಸದ್ಯ? ಸರ್ ಏನು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆದಂಗೆ ಇವಾಗ. ಯಾವಾಗಲೂ ಏನು ಮೇಲೆ ಹೇಳೋದಕ್ಕಾಗೋದಿಲ್ಲ. ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಸರ್. ಏನಾದರೂ ನಿಮ್ಗೆ ಭರವಸೆ ಕೊಟ್ಟಿತ್ತಾ ಸರ್ಕಾರ, ಮೊಮ್ಮಗನ ಇನ್ನೂ ಒಬ್ರು ಇದ್ದಾರೆ ಅವ್ರಿಗೆ ಏನಾದ್ರು ಕೊಡಿಸ್ತೀವಿ ಅಂತ? ಕೊಡಿಸ್ಬೇಕು ಸರ್, ಏನನ್ನು ಕೊಡಿಸ್ಬೇಕು ಹೇಳಿದರು. ಸರ್ಕಾರದಿಂದ ನಾವು ಕೊಡಿಸ್ತೀರಿ ಅಂದು. ಇಲ್ಲ, ಇವಕ್ಕಿಲ್ಲ. ಈಗ ಶ್ರವಣ್ ಕಳ್ಕೊಂಬಿಟ್ಟಿದ್ದೀರಾ, 1 ವರ್ಷ ಆಗೋಯ್ತು. ಈಗ ಮತ್ತೆ IPL ಸ್ಟಾರ್ಟ್ ಆಗ್ತಾ ಇದೆ, ಏನು ಹೇಳ್ತೀರಮ್ಮ ಇದ್ರ ಬಗ್ಗೆ? ಏನು ಹೇಳೋದು, ಅದೇ ಎಲ್ಲ ಇದು ಮಾಡ್ತಾರೆ. ಒಂದು ಕಡೆ ಅಲ್ಲಿ ಇಲ್ಲಿ ಒಂದು ಕಡೆ ಇಕ್ಕೊಂಡು ಒಂದು ಕಡೆಯಲ್ಲಿ ಎಲ್ಲ ಪ್ರೋಗ್ರಾಮ್ ಇಕ್ಕೊಂಡಿದೆ ಅಲ್ಲ, ಒಂದು ಅವ್ರು ಇದು ಕಂಟ್ರೋಲ್ಗೆ ಇಕ್ಬೇಕು ಆಗಿತ್ತು. ಎಲ್ಲ ಇದಾಕಂಗಿಲ್ಲ, ಬಿಟ್ಬಿಟ್ಟು ಇದು ಮಾಡಿಬಿಟ್ರೆ ಜನಗಳು ಇವಾಗ ಹಿಂಗೆ ಆಗಿದ್ರೆ ಅವ್ರಿಗೆ ಸರಿ ಅವ್ರ ಮಕ್ಕಳಾಗಿದ್ದಿದ್ರೆ ಅವ್ರು ಚೆನ್ನಾಗಿ ಇರ್ತಾಯಿದ್ರೆ. ಬೇರೆ ಮಕ್ಕಳಾಗಿದ್ರಕ್ಕೆಲ್ಲ ಎಲ್ಲ ಜನಗಳು ಬಿಟ್ಬಿಟ್ಟಿದ್ದು. ಅವ್ರ ಕಂಟ್ರೋಲ್ ಇದ್ದಿದ್ರೆ ಏನಾಗಿತ್ತು? ಪ್ರತಿನಿತ್ಯವೂ ಸಹ ಶ್ರವಣ್ ಅವರ ತಾಯಿ ಕಣ್ಣೀರಿನಿಂದ ಇದೇ ಒಂದು ರೂಮ್ಗೆ ಬಂದುಬಿಟ್ಟು ಅವರು ಪೂಜೆ ಮಾಡಿಬಿಟ್ಟು ಅಳ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಪೂಜೆನೂ ಎಲ್ಲ ಮಾಡಲ್ಲ ಅವು. ಅವಳಿಗೆ ಕೆಳಗಿನಿಂದ ಮೇಲ್ಕೆ ಬರಲ್ಲ, ಕೆಳಗೆ ಇದ್ದಾಳೆ. ಅವರಪ್ಪ ಮಾಡ್ತಾನೆ ಸಾಯಂಕಾಲ ಬೆಳಗ್ಗೆ, ಅವರಮ್ಮ ಬರೋದೇ ಇಲ್ಲ ಸರ್ ಮೇಲ್ಕೆ. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ಇನ್ನು RCB ತಂಡಕ್ಕೆ ಮೈಸೂರಿನ ಫ್ಯಾನ್ಸ್ ಶುಭ ಹಾರೈಸಿದ್ದಾರೆ. ಇನ್ನೇದು ನಿಮ್ಗೆಲ್ಲರೂ ಗೊತ್ತೇ ಇದೆ, RCBಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರೆ ಸ್ಕೋರ್ ಮಾಡುತ್ತೆ ಅಂತ. ಟೀಮ್ ಡೇವಿಡ್ ಬಂದು ಫಿನಿಶ್ ಮಾಡಿಕೊಡ್ತಾರೆ, ಪತಿದಾರ್ ಬಂದು ಮಧ್ಯದಲ್ಲಿ ಆಡ್ತಾರೆ, ವಿರಾಟ್ ಕೊಹ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಆಡ್ಕೊಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅದೊಂದು ದುರಂತ ನಡೀತು ಲಾಸ್ಟ್ ಟೈಮು, ಬಟ್ ಅದನ್ನ ಫ್ಯಾನ್ಸ್ ಮತ್ತೆ ಅದನ್ನ ರಿಪೀಟ್ ಮಾಡ್ದಲೇ ಈ ಸಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸೆಕ್ಯೂರಿಟಿ ರೀಸನ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಮ್ಯಾಚ್ ನಡೀತಿರೋ ತುಂಬಾ ಖುಷಿ ಇದೆ. ಹೋಮ್ ಗ್ರೌಂಡಲ್ಲಿ ನಡೆಯೋದೇ ಇಲ್ಲ, ಬ್ಯಾನ್ ಮಾಡ್ತೀವಿ ಅಂತ ಇದ್ರು, ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು 11 ಜನಕ್ಕೆ ಸೀಟ್ ರಿಸರ್ವ್ ಮಾಡಿರೋದು ಖುಷಿ ಇದೆ, ಅದು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿರೋ ತರ. ಮತ್ತೆ ಹೋಮ್ ಗ್ರೌಂಡಲ್ಲಿ ನಡೀತಾ ಇದೆ, ಅದು ಖುಷಿ ಇದೆ. RCB ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆನೂ ಇದೆ. ಸರಿ ಮೊದಲು ಬ್ಯಾಟಿಂಗ್ ಆಡೋಕ್ಕಿಂತ ಚೇಸಿಂಗ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಚೇಸಿಂಗ್ ಪಿಚ್ ಚಿಕ್ಕ ಗ್ರೌಂಡ್ ಹೋಲ್ಸ್ಕೊಂಡ್ರೆ ಎಲ್ಲದಕ್ಕೂ ಎಲ್ರಿಗೂ ಗೊತ್ತಿರೋದೇ ಅದು. ಸೊ ಅದು ಚೇಸಿಂಗ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಚೇಸಿಂಗ್ ಮಾಡೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅದರಲ್ಲಿ. ಈವ್ನಿಂಗ್ ಮ್ಯಾಚಲ್ಲಿ ಚೇಸಿಂಗ್ ಮಾಡೋರಿಗೆ ಡ್ಯೂ ಬಂದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೈದರಾಬಾದ್ ಟೀಮ್ ಚೆನ್ನಾಗಿದೆ, ಬಟ್ ಒಂದ್ಸಲಿ ಅಕಾಡೋ ಕೇಳಿದ್ರೆ RCB ಕಪ್ ಹೊಡೆದಿದೆ ಅಂದಮೇಲೆ ಅದು ಕಂಟಿನ್ಯೂ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದರಲ್ಲಿ ಜಾಸ್ ದ ಬಾಸ್ ಬೇರೆ ಇದ್ದಾರೆ ಬೌಲಿಂಗ್ ಅಲ್ಲಿ, ಭುವನೇಶ್ವರ್ ಕುಮಾರ್ ಇದ್ದಾರೆ. ಕೃಣಾಲ್ ಪಾಂಡ್ಯನ್ ಸ್ಪಿನ್ನರ್ ಅಂತ ಹೇಳಕ್ಕೆ ಹೋಗಲ್ಲ ನಾವು, ಅವ್ರನ್ನು ಫಾಸ್ಟ್ ಬೌಲರ್ ಅಂತಾನೆ ಹೇಳೋದು ನಾವು, ಯಾಕಂದ್ರೆ ಅವರು ಬುಂಡೆಗೆ ಹಂಗೆ ಬೋನ್ಸರ್ಸ್ ಹೊಡಿತಾರೆ ಎಲ್ರಿಗೂ. ಸೊ ನಮ್ಮ ಬೌಲರ್ಸ್ ಮೇಲೆ ನಮಗೆ ನಂಬಿಕೆ ಇದೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಬೌಲಿಂಗ್ ಆಡಿದ್ರು ಏನೇ ಮಾಡಿದ್ರು ಡಿಫೆಂಡ್ ಮಾಡ್ತಾರೆ ಅಥವಾ ಗೆಲ್ತಾರೆ ಅನ್ನೋ ನಂಬಿಕೆ ನಮಗೆ. ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಆಡಿಸಿದ್ರೆ ಅಂತ ಇದಕ್ಕಿಂತ ಖುಷಿ ಬೇಕು ನಮಗೆ, ತುಂಬಾ ಖುಷಿ ಆಗ್ತಾ ಇದೆ. RCBನೇ ಗೆಲ್ಲೇಬೇಕು, ಗೆಲ್ಲೇ ಗೆಲ್ತೀವಿ. ಏನು ಅನ್ಸಲ್ಲ ಸರ್, ಬಿಕಾಸ್ ನಾವು RCB ಫ್ಯಾನ್ಸ್ ಅಂದಮೇಲೆ ನಾವೆಲ್ಲ ಸಪೋರ್ಟ್ RCBಗೆ ಇರುತ್ತೆ. ಸೊ ಆಲ್ವೇಸ್ RCB. ಇಬ್ರು ಚೆನ್ನಾಗಿ ಆಡ್ತಾರೆ, ಬಟ್ ನಾವು ಸಪೋರ್ಟ್ ಮಾಡೋದು RCBಗೆ. ನಾವು ವಿರಾಟ್ ಕೊಹ್ಲಿ ಹೋಪ್ಸ್ ಹೊಂಟೋಗಿತ್ತು ಲಾಸ್ಟ್ ಇಯರ್ ಆಗಿದ್ ನೋಡಿ, ಎಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ಸಲ್ವೋ ಅನ್ನೋದೊಂದು ಇದಿತ್ತು. ಬಟ್ ಫಸ್ಟ್ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ, ತುಂಬಾ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಸಂಜೆ ಮ್ಯಾಚ್ ನೋಡ್ಬೇಕು ಅಂತ ಇವತ್ತು ಬೆಳಗ್ಗೆನೆ ಬಂದು ಕ್ರಿಕೆಟ್ ಆಡ್ತಿದೀವಿ, ಸಂಜೆ ಆಡ್ತಿದ್ದು, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಎರಡು ಟೀಮು ಸ್ಟ್ರಾಂಗ್ ಇದೆ, ಒಳ್ಳೆ ಮ್ಯಾಚ್ ಆಡುತ್ತೆ, ಬಟ್ ಆಲ್ವೇಸ್ RCB. ಕ್ಯಾಪ್ಟನ್ ಅಂಡ್ ಚೇಸ್ ಕಿಂಗ್ ಕೊಹ್ಲಿ. ಬೌಲರ್ಸ್ ಆಬ್ವಿಯಸ್ಲಿ ಅದರಲ್ಲೂ ಇಲ್ಲ ಅಂದ್ರೆ ಭುವನೇಶ್ವರ್ ಸ್ವಿಂಗ್ ಕಿಂಗ್. ಬೆಂಗಳೂರು ಪಿಚ್ ಬ್ಯಾಟಿಂಗ್ ಏರ್ ಮಾಡಿಸ್ದಂಗಿದೆ. ಎಷ್ಟು ನೋಡಿದೆ ಹುಡುಗರು? 300 ಹೊಡಿತಿ ಅಂತ ಹೇಳ್ತಾ ಇದಾರೆ. ನಮ್ಮ ಕಡೆ ಬೌಲರ್ಸ್ ಇದಾರೆ, 200 ಒಳಗೆ ಕಟ್ ಆಗ್ತಾರೆ. ಸರ್ ಮ್ಯಾಚ್ ಆಗ್ತಿರೋದು ಬಹಳ ಖುಷಿ ಇದೆ. ಇಷ್ಟು ದಿವಸ ನಾವು ವೇಟ್ ಮಾಡ್ತಾ ಇದ್ವಿ, ವೇಟ್ ಮುಗೀತು, ಫೈನಲಿ ಆಗ್ತಿದೆ ಚಿನ್ನಸ್ವಾಮಿಯಲ್ಲಿ. ಸೊ ಬಹಳ ಖುಷಿ ಇದೆ ಸರ್ ಮ್ಯಾಚ್ ಆಗ್ತಿರೋದು. ಮತ್ತೆ RCBನೇ ಸರ್ ಯಾವತ್ತಿದ್ರು ನಾವು ಗೆದ್ದೆ ತಿಂದು ಬಾಲ ಹಿಡಿಯಾರಲ್ಲ, ಗೆದ್ರು ಸೋತ್ರು ನಾವೇಳೋದೊಂದೇ ಈ ಸಲ ಕಪ್ ನಮ್ದೇ. ರಿಯಾಕ್ಷನ್ ಕೊಟ್ಟಿದ್ರು ಆಲ್ರೆಡಿ, ಎಲ್ಲಾ ವ್ಯೂವರ್ಸಿಗೆ ಹೋಗಿದೆ ಅನ್ಕೋತೀನಿ, ನೋಡ್ತಿದ್ದಾರೆ ಫ್ಯಾನ್ಸ್ ಕೂಡ, ಹೊಡಿತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದೀವಿ. ಆದ್ರೂ ಇದೆ ಸರ್, ಟೀಮ್ ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಇದೆ, ಚೆನ್ನಾಗಿದೆ.
ಸೊ ಇದೇ ಕಂಟಿನ್ಯೂ ಮಾಡ್ತಾರೆ ಅಂತ